ನಮಸ್ಕಾರ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ರೈಲ್ವೆ ಟಿಕೆಟ್ ಯಾವ ಥರ ಮಾಡೋದು ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಬನ್ನಿ, ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಈಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಇವತ್ತು ಯಶವಂತಪುರದಿಂದ ಮಂತ್ರಾಲಯಗೆ ಯಾವ ಥರ ಟಿಕೆಟ್ ಮಾಡೋದು, ಯಾವ್ಯಾವ ಟ್ರೈನ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಬ್ರೌಸರ್ಗೆ ಹೋಗ್ಬಿಟ್ಟು IRCTC ಬುಕ್ಕಿಂಗ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ www.irctc.co.in ಅಂತ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಲಾಗಿನ್ ಆಗೋದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಆಗಿರಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕ್ಯಾಪ್ಚಾ ಹಾಕ್ಕೊಂಡು ಸೈನ್ ಇನ್ ಆದರೆ ನಿಮಗೆ ಲಾಗಿನ್ ಪೇಜ್ಗೆ ಹೋಗುತ್ತೆ. ಲಾಗಿನ್ ಆದಮೇಲೆ ನಿಮಗೆ ಯಶವಂತಪುರದಿಂದ ಮಂತ್ರಾಲಯ ಸೊ ಕೋಡ್ ಇದೆ, ಅದು ಕೋಡ್ ಹಾಕ್ಕೊಬೇಕು. YPR ಅಂದರೆ ಯಶವಂತಪುರ, MALM ಅಂದರೆ ಮಂತ್ರಾಲಯ. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಸೊ ನೆಕ್ಸ್ಟ್ ಪೇಜ್ನ ಓಪನ್ ಮಾಡಿಕೊಂಡು ಮಂತ್ರಾಲಯ ಸ್ಟೇಷನ್ ಕೋಡ್ ಅಂತ ಹಾಕಿದ್ರೆ MALM ಅಂದರೆ ಆ ಕೋಡ್ ಬರುತ್ತೆ. ಅದನ್ನು ಕಾಪಿ ಮಾಡಿಕೊಂಡು ನೀವು ಪೇಸ್ಟ್ ಮಾಡಿಕೊಂಡು ಯಾವ ಡೇಟಿಗೆ ನೀವು ಜರ್ನಿ ಮಾಡಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟರೆ ನಿಮಗೆ ಯಾವ್ಯಾವ ಟ್ರೈನ್ ಆ ಡೇಟಲ್ಲಿದೆ ಅಂತ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವ್ಯಾವ ಟ್ರೈನು ಇದೆ ಅಂದರೆ ವಂದೇ ಭಾರತ್ ಇದೆ, ಉದಯನ್ ಇದೆ, ಹಾಸನ್ ಸೋಲಾಪುರ್ ಇದೆ, ಬಸವ ಎಕ್ಸ್ಪ್ರೆಸ್ ಇದೆ. ಇದೇ ಥರ ನಾನಾ ಟ್ರೈನ್ಗಳಿದ್ದಾವೆ. ಸೊ ನಿಮಗೆ ಯಾವ ಟೈಮಿಂಗ್ ಕಂಫರ್ಟಬಲ್ ಆ ಟೈಮಿಂಗಿಗೆ ಬುಕ್ ಮಾಡ್ಕೊಬೋದು. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, RAC ಅಂತ ಟಿಕೆಟ್ ಬಂದರೆ ಖಂಡಿತ ನಿಮಗೆ ಆಪ್ಷನ್ ಯಾವುದೂ ಇಲ್ಲ ಅಂದರೆ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ RAC ಅಂದರೆ ಸೀಟ್ ಕನ್ಫರ್ಮೇಷನ್ ಸೀಟ್ ಸಿಗುತ್ತೆ, ಬಟ್ 6 ಅವರ್ಸ್ ಮುಂಚೆ ನೀವು ಜರ್ನಿ ಮಾಡೋ ಡೇಟಲ್ಲಿ ಮಾತ್ರ ಮೆಸೇಜ್ ಬರುತ್ತೆ. ತುಂಬ ಟ್ರೈನ್ ಡಿಮ್ಯಾಂಡ್ ಇತ್ತು ಅಂದರೆ ನಿಮಗೆ ಇಬ್ಬರಿಗೆ ಒಂದು ಸೀಟು ಸಹ ಬರುತ್ತೆ. ಸೊ ನಿಮಗೆ ಆಪ್ಷನ್ ಇಲ್ಲ ಅಂದರೆ ಮಾತ್ರ RAC ಅಂತ ಇದ್ದರೆ ಮಾತ್ರ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇನ್ನೊಂದು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ವೆಯ್ಟಿಂಗ್ ಲಿಸ್ಟ್ WL ಅಂತ ಬಂದರೆ 100% ಟಿಕೆಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಅವೈಲಬಲ್ ಅಂತ ಇದ್ದರೆ ಮಾತ್ರ ಟಿಕೆಟ್ ಮಾಡ್ಕೊಳ್ಳಿ. ವೆಯ್ಟಿಂಗ್ ಲಿಸ್ಟ್ ಟಿಕೆಟು ಕನ್ಫರ್ಮೇಷನ್ ಆಗೋದಿಲ್ಲ. ನಿಮಗೆ ತೋರಿಸ್ತೀನಿ ನೋಡಿ. ಆವಾಗಲೇ ಅವೈಲಬಲ್ ಅಂತ ಇತ್ತು. ಸೊ ಇಲ್ಲಿ ನೋಡಿ, ನೀವು ನೋಡ್ಬೋದು WL ಅಂತ ಬರುತ್ತೆ ಟಿಕೆಟು. ಸೊ ಆ ಥರ ಟಿಕೆಟ್ಸ್ ಇದ್ದರೆ ಖಂಡಿತ ಮಾಡ್ಕೊಬೇಡಿ. ವೆಯ್ಟಿಂಗ್ ಲಿಸ್ಟು ನಿಮಗೆ ಸೀಟ್ ಕನ್ಫರ್ಮೇಷನ್ ಇರೋದಿಲ್ಲ. ಸೊ RAC ಅವಾಯ್ಡ್ ಮಾಡಿ, ಆಪ್ಷನ್ ಇಲ್ಲ ಅಂದರೆ ಮಾಡ್ಕೊಳ್ಳಿ. ವೆಯ್ಟಿಂಗ್ ಲಿಸ್ಟ್ ಅಂತೂ 100% ಟಿಕೆಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನಿಮಗೆ ಅವೈಲಬಲ್ ಅಂತ ಇದ್ದರೆ ಮಾತ್ರ ಟಿಕೆಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಅವೈಲಬಲ್ 161 ಟಿಕೆಟ್ಸ್. ಆ ಥರ ಟಿಕೆಟ್ಸ್ ಅವೈಲಬಲ್ ಇರುತ್ತೆ ಅಂದರೆ ಬುಕ್ ನೌ ಅಂತ ಹೋಗಿ. ಬುಕ್ ನೌ ಅಂತ ಹೋದ್ಮೇಲೆ ನೀವು ಪ್ಯಾಸೆಂಜರ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಯಾರ್ಯಾರು ಜರ್ನಿ ಮಾಡ್ತಿದ್ದೀರೋ ಅವ್ರ ಹೆಸರು, ಏಜು ಮತ್ತು ಜೆಂಡರ್ನೆಲ್ಲ ಹಾಕ್ಕೊಂಡು, ಮತ್ತು ಸೀಟು ಪ್ರಿಫರೆನ್ಸ್ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಲೋವರ್, ಅಪ್ಪರ್, ಮಿಡಲ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸತಿಗೆ 6 ಮೆಂಬರ್ಸಿಗೆ ಅಷ್ಟೇ ಟಿಕೆಟ್ ಮಾಡೋಕ್ಕಾಗೋದು. ನೆಕ್ಸ್ಟ್ ಮೋರ್ ದ್ಯಾನ್ 6 ಮೆಂಬರ್ಸ್ ಇದ್ದರೆ ಇನ್ನೊಂದು ಸತಿ ಮತ್ತೆ ಟಿಕೆಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಮೋಡ್ಗೆ ಹೋಗುತ್ತೆ, ಪೇ ಅಂತ ಕೊಡಿ. ಪೇಮೆಂಟ್ ಮೋಡ್ಗೋದ್ರೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಅವೈಲಬಲ್ ಅಂತ ಇದ್ದರೆ ಮಾತ್ರ ಮಾಡ್ಕೊಳ್ಳಿ. RAC ಇದ್ದರೆ ಆಪ್ಷನ್ ಇದ್ದರೆ ಮಾಡ್ಕೊಳ್ಳಿ. ವೆಯ್ಟಿಂಗ್ ಲಿಸ್ಟ್ 100% ಮಾಡಬೇಡಿ. ನೆಕ್ಸ್ಟ್ ಕ್ಯಾಪ್ಚಾ ಹಾಕ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಹೋದಾಗ ನಿಮಗೆ ಪೇಮೆಂಟ್ ಮೋಡ್ಗೆ ಹೋಗುತ್ತೆ. ಸೊ ನಿಮಗೆ UPI ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಎಲ್ಲ ಥರ ಮಾಡ್ಬೋದು. ಬಟ್ ಬೆಸ್ಟ್ ಆಪ್ಷನ್ UPIಯಲ್ಲಿ QR ಕೋಡ್ ಓಪನ್ ಆಗುತ್ತೆ. ಸೊ QR ಕೋಡ್ ಓಪನ್ ಆದಮೇಲೆ ಸ್ಕ್ಯಾನ್ ಮಾಡ್ಕೊಳ್ಳಿ, ಪೇಮೆಂಟ್ ಮೋಡ್ಗೆ ಹೋಗುತ್ತೆ. ನಿಮ್ಮ ಫೋನ್ಪೇ ಆರ್ ಗೂಗಲ್ ಪೇಯಿಂದ ಪೇ ಮಾಡ್ಬೋದು. ಪೇ ಮಾಡಿದ್ಮೇಲೆ ಸೀಟ್ ಕನ್ಫರ್ಮೇಷನ್ ಆಗುತ್ತೆ. ಸೀಟ್ ಪ್ರಿಂಟ್ ಮಾಡ್ಕೊಂಡು ಸೇವ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಸ್ಕ್ಯಾನ್ ಮಾಡಲ್ಲ, ಜಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ನಿಮಗೆ ಅದು ಪೇಜ್ ಓಪನ್ ಆಗಲಿಲ್ಲ ಅಂದರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಹೋದರೆ ನೀವು ಯಾವ್ಯಾವ ಟಿಕೆಟ್ ಮಾಡಿದರೆ ಕನ್ಫರ್ಮ್ ಟಿಕೆಟ್ ಅಂತ ಬರುತ್ತೆ. ನಾನು ಬುಕ್ ಮಾಡಿಲ್ಲ, ಅದರಿಂದ ನಾಟ್ ಕನ್ಫರ್ಮ್ಡ್ ಅಂತ ಬರ್ತಾಯಿದೆ. ಸೊ ನೆಕ್ಸ್ಟು ಈ ವಿಡಿಯೋದಲ್ಲಿ ಯಾವ್ಯಾವ ಟ್ರೈನ್ಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತು ಇಲ್ಲಿ ಪೇಜಲ್ಲೂ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ತುಂಬ ಟ್ರೈನ್ಸ್ ಇದೆ. ಸೊ ಮಂತ್ರಾಲಯಕ್ಕೆ ಯಾವ್ಯಾವ ಟ್ರೈನ್ ಇದೆ ಅಂತ ನಾನು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಯಾವ ಟ್ರೈನ್ ಎಲ್ಲಿಗೆ ಬುಕ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.